ಆದೇಶ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿತ್ತು ರಿಟರ್ನ್ ನಿಮ್ಮ ಆರ್ಗ್ಯುಮೆಂಟ್ ಅನ್ನ ಕೊಡಿ ಅಂತ ಹೇಳಿ ಈಗ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಆದೇಶಕ್ಕೆ ಇನ್ನೂ ಕೆಲ ಕಾಲ ಕಾಯಲೇಬೇಕಾಗುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಬಟ್ ಯಾವಾಗ ರಿಸರ್ವ್ ಮಾಡಿದೆ ಅಂತ ಅನ್ನೋದು ಬಹಳ ಪ್ರಮುಖ ಅಂಶ. ವಾದ ಪ್ರತಿವಾದವನ್ನ ಆಲಿಸಿ ರಿಟರ್ನ್ ಆರ್ಗ್ಯುಮೆಂಟ್ ಇದ್ರೆ ಕೊಡಿ ಅಂತ ಹೇಳಿ ಕೇಳಿದೆ. ಅದಾದ ಮೇಲೆ ಈಗ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಏನು ಬರುತ್ತೆ ಆದೇಶ ಇನ್ನೂ ಕುತೂಹಲ ಇದೆ. ಎಸ್, ಸೊ ಆ ಢವ ಆ ಟೆನ್ಷನ್ ದರ್ಶನ್ ಎದೆಯಲ್ಲಿ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ವೆರಿ ಇಂಪಾರ್ಟೆಂಟ್ಲಿ ಎರಡೂ ಕಡೆಯ ವಾದವನ್ನ ಆಲಿಸಿದೆ. ಈಗ ತೀರ್ಪು ಬರಬೇಕು. ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಜಡ್ಜ್ ಮಾತಾಡಿರುವಂತಹ ರೀತಿ ಇದೆಯಲ್ಲ ಅದು ಬಹುಶಃ ಈ ಕೇಸ್ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದರ ಸ್ಪಷ್ಟ ಸೂಚನೆ. ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಹೈಕೋರ್ಟ್ ಮಾಡಿರುವಂಥ ತಪ್ಪನ್ನು ನಾವು ಮಾಡಲ್ಲ. ಎಲ್ಲೋ ಒಂದು ಕಡೆಗೆ ಹೈಕೋರ್ಟಿನ ನ್ಯಾಯಾಧೀಶರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ತರಾತುರಿ ಇತ್ತು, ಗೊಂದಲ ಇತ್ತು ಅನ್ನೋ ರೀತಿಯಲ್ಲಿ ಜಡ್ಜ್ ಮಾತಾಡಿರುವಂಥದ್ದು. ಬಹಳ ಅದ್ಭುತವಾದಂಥ ಪಾಯಿಂಟ್ಸ್ಗಳನ್ನು ಇಟ್ಟಿದ್ದಾರೆ. ಬಹಳ ಅದ್ಭುತವಾದಂಥ ಪಾಯಿಂಟ್ಸ್ಗಳು. ಮೂರು ವಾರದ ಒಳಗಡೆಗೆ ನೀವು ಲಿಖಿತವಾದಂಥ ವರದಿ ಸಲ್ಲಿಸಬೇಕು. ನಿಮ್ಮ ವಾದಾಂಶವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನೀವು ಸಲ್ಲಿಸಬೇಕು. ಒಂದು ವಾರದಲ್ಲಿ 3 ಪುಟದ ಒಳಗಡೆಗೆ ವಾದದ ಅಂಶ ಏನಿದೆಯಲ್ಲ ಅದನ್ನು ನೀವು ಸಲ್ಲಿಸಿ. ಹೆಂಗಿದೆ ನೋಡಿ, ಒಂದೊಂದು ಸಂಗತಿಯನ್ನು ಮಾತಾಡಿರುವಂಥದ್ದು ಇದೆಯಲ್ಲ, ಇದು ಈ ಕಲ್ಟ್ ಫ್ಯಾನ್ಸ್ ಇವರು ಅನ್ನುವಂಥ ಒಂದು ಪದ ಬಳಕೆ ಆಗುತ್ತೆ. ಈ ಕಲ್ಟ್ ಅಂದ ತಕ್ಷಣ ನಾವೇನಂತೀವಿ ಅಂದರೆ, ಈ ನಿತ್ಯಾನಂದನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಲ್ಟ್ ಅನ್ನುವಂಥ ಪದ ತುಂಬ ಸಂದರ್ಭಗಳಲ್ಲಿ ಚರ್ಚೆ ಬಂದಿದೆ. ಅಂದರೆ ಅಭಿಮಾನಿಗಳು ಅಥವಾ ಅವರ ಭಕ್ತರು ಅನ್ನುವಂಥವ್ರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬಿಡ್ತಾರೆ ಅನ್ನುವಂಥ ಅರ್ಥ ಇದು. ಕಲ್ಟ್ ಅಂತಂದ್ರೆ ಏನಪ್ಪ ಅಂತಂದರೆ, ಈ ಮೈ ಮೇಲೆ ಏನೋ ಆವಾಹನೆ ಆಗಿರೋ ರೀತಿಯಲ್ಲಿ ವರ್ತನೆ ಮಾಡ್ತಾರಲ್ಲ, ನಾವೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಬೇಕಾದ್ದು ಮಾಡ್ತಾರಲ್ಲ, ಆ ರೀತಿ ಒಂದು ಮನೋಭಾವನೆ, ಆ ಶಬ್ದ ಬಳಕೆ ಆಗುತ್ತೆ ಇಲ್ಲಿ. ಕಲ್ಟ್ ಫ್ಯಾನ್ಸ್ ಇದ್ದಾರೆ ಇಲ್ಲಿ. ಅದನ್ನು ಅಷ್ಟು ಸುಲಭವಾಗಿ ಪರಿಗಣಿಸಂಗಿಲ್ಲ ನಾವು. ಇಂಥ ಮಾತುಗಳು, ಎಂತೆಂಥ ಅದ್ಭುತವಾದಂಥ ಪಾಯಿಂಟ್ಸ್ಗಳು ಬಂತು ಅಂತಂದರೆ, ದವೆ ಅವರಿಗೆ ಜಡ್ಜ್ ಪ್ರತಿವಾಲ ಪ್ರಶ್ನೆಗಳನ್ನು ಹಾಕ್ತಾರೆ. ನಿಮಗೆ ಯಾರು ನಂಬಿಕೆಗೆ ಅರ್ಹರು? ನಿಮಗೆ ಸಾಕ್ಷ್ಯದಾರರು ಹಾಗಾದರೆ ನಂಬಿಕೆಗೆ ಅರ್ಹರಲ್ವಾ? ಹಾಗಾದರೆ ಪವಿತ್ರ ಗೌಡ ಗೆಳತಿಯ ಸ್ಟೇಟ್ಮೆಂಟ್ ನಂಬಿಕೆಗೆ ಅರ್ಹ ಅಲ್ವಾ? ಹಾಗಾದರೆ ಜಡ್ಜ್ ಕೇಳುವಂಥ ಪ್ರಶ್ನೆ ಇದು. ಒಂದೊಂದು ಸಂಗತಿಗಳನ್ನು ನೋಡಿದ್ರೆ ಅನ್ನಿಸ್ತಾ ಇದೆ, ಇದು ಎಲ್ಲಿಗೆ ಬಂದು ಮುಟ್ಬೋದು ಇದು ಅಂತ ಹೇಳಿ. ಎಲ್ಲಿಗೆ ಬಂದು ಮುಟ್ಬೋದು? ಬೇಕಾದನ್ನು ಹೇಳಲಿಕ್ಕೆ ಟ್ರೈ ಮಾಡಿದ್ರು ದವೆ ಅವರು. ದಯವಿಟ್ಟು ನೋಡಿ, ಈ ಹೈಕೋರ್ಟಿನ ಅವ್ರು ಹೇಳಿದಂಥ ರೀತಿಯಲ್ಲಿ ಏನಾದರೂ ವ್ಯತ್ಯಾಸ ಇರ್ಬೋದು ಮಹಾಸ್ವಾಮಿಗಳೇ, ಆದರೆ ಅವ್ರು ಕೊಟ್ಟಿರುವಂಥ ತೀರ್ಪು ಕರೆಕ್ಟಾಗಿದೆ ಅಂತ ವಾದ ಮಂಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಜಡ್ಜ್ ಅದನ್ನು ಕೇಳುವಂಥ ಸ್ಥಿತಿಲೇ ಇರಲಿಲ್ಲ ಅವರು. ಆದೇಶ ನೀಡಿರುವಂಥ ರೀತಿ ನಮಗೆ ನೋವುಂಟು ಮಾಡಿದೆ. ಏನು ಎಲ್ಲ ಕೇಸ್ಗಳಲ್ಲೂ ಕೂಡ ಇದೇ ರೀತಿ ಆದೇಶ ಬಂದ್ಬಿಡುತ್ತಾ ಅಂತ ಕೇಳ್ತಾರೆ. ಇದೇ ರೀತಿ ಆದೇಶ ಬಂದ್ಬಿಡುತ್ತಾ? ಹಾಗಾದರೆ ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡ್ತಾರೆ ಅಂತಂದ್ರೆ ನಂಬಬಹುದಪ್ಪ. ಆದರೆ ಹೈಕೋರ್ಟ್ ಜಡ್ಜ್ ಅವ್ರು ನೀಡಿರುವಂಥ ಕಾರಣಗಳು, ಇದನ್ನು ಒಪ್ಪೋದು ಹೇಗೆ? ಹೈಕೋರ್ಟ್ ಜಾಮೀನು ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿರುವಂಥ ರೀತಿ ಇದು. ಇದನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಅಂತ ಅನ್ನತ್ತೆ ಸುಪ್ರೀಂ ಕೋರ್ಟ್. ನಾವು ಅರ್ಥೈಸ್ಬೋದು, ನಾವು ಕಲ್ಪಿಸ್ಕೋಬಹುದು ಏನಾಗಬಹುದು ಅಂತ. ಕನಿಷ್ಠ 10 ದಿನಗಳ ಒಳಗಡೆಗೆ ಇದರ ತೀರ್ಪು ಬರುತ್ತೆ. ಲಿಖಿತ ವಾದಾಂಶ ಸಲ್ಲಿಕೆಗೆ 1 ವಾರದ ಗಡುವನ್ನು ಕೊಡಲಾಗಿದೆ. 3 ಪುಟದ ಒಳಗಡೆ ಇರಬೇಕು. ಪೇಜ್ಗಟ್ಟಲೆ ಹಾಕಂಗಿಲ್ಲ. 3 ಪುಟದ ಒಳಗಡೆಗೆ ನೋಡಿದ ತಕ್ಷಣ ಅರ್ಥ ಆಗಬೇಕು. 10 ದಿನದಲ್ಲಿ ಹಣೆ ಬರಹ ಏನು ಅನ್ನುವಂಥ ತೀರ್ಮಾನ ಆಗಿಬಿಡುತ್ತೆ. ಯಾಕೋ ಈ ಧಾಟಿ ನೋಡಿದ್ರೆ ಇವತ್ತು
ಇವತ್ತು ಈ ವಾದ ಮಂಡನೆಯ ಧಾಟಿ ಜಡ್ಜ್ ಹೇಳಿರುವಂಥ ರೀತಿ ಅದನ್ನು ನೋಡಿದ್ರೇ ಬಹುಶಃ ಏನು ಅಂದರೆ ಸಂಬಂಧಪಟ್ಟಂಥವ್ರಿಗೆ ಇವತ್ತು ನಿದ್ದೆ ಬರಲ್ಲ, ಇವತ್ತಿನಿಂದ ನಿದ್ದೆ ಬರಲ್ಲ. ಇದೇನೋ ಇದು ಬೇರೆ ಕಡೆಗೆ ತಿರುಗುವಂಥ ಎಲ್ಲ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿ ಕಾಣ್ತಾ ಇವೆ. ಎಸ್, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳಷ್ಟು ಸಂದರ್ಭಗಳಲ್ಲಿ ನೀವು ಚರ್ಚೆ ಮಾಡ್ತೀವಿ, ಇಂಥ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ಏನು ಅಂತಂದರೆ ಯಾರೇ ಯಾವುದೇ ವಿಷಯವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಆ ಮಂಡಿಸುವಂಥ ರೀತಿ, ಮಂಡಿಸುವಂಥ ಧಾಟಿ ಎಷ್ಟರ ಮಟ್ಟಿಗಿರುತ್ತೆ ಅನ್ನಲಿಕ್ಕೆ ಯಾವಾಗಲೂ ಕೂಡ ಈ ತೀರ್ಪುಗಳನ್ನು, ಇಂಥ ವಾದಗಳನ್ನು ನಾವು ಅಬ್ಸರ್ವ್ ಮಾಡಬೇಕು ಅಂತ ನೀವು ಪದೇ ಪದೇ ಮಾತಾಡ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್ಲಿ ರಮೇಶ್, ಇವತ್ತು ಜಡ್ಜ್ ಅಸಮಾಧಾನ ವ್ಯಕ್ತಪಡಿಸಿರುವಂಥ ರೀತಿ ಇದೆಯಲ್ಲ, ಅಂದರೆ ಹೈಕೋರ್ಟಿನ ಈ ಬೇರೆ ವಿಚಾರ ಸಂಬಂಧಪಟ್ಟಂಗೆ ಅವ್ರು ಮಾತಾಡಿರುವಂಥ ರೀತಿ ಇದೆಯಲ್ಲ, ಅದು ಎಲ್ಲ ಕೇಸ್ಗಳಲ್ಲೂ ಕೂಡ ನೀವು ಇದೇ ರೀತಿ ಬಂದುಬಿಡ್ತೀರ. ನೀವು ಇದ್ರ ಬಗ್ಗೆ ನಿಮಗೆ ಅಸಮಾಧಾನ ಇದೆ, ಇದನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಖುದ್ದು ಜಡ್ಜ್ ಹೇಳಿರುವಂಥದ್ದು. ಅಂದರೆ ಇಡೀ ಈ ವಾದ ಮಂಡನೆ ಎಲ್ಲೋ ಒಂದು ಕಡೆಗೆ ಅನಿಸ್ಬಿಡ್ತು. ಅವರ ಧಾಟಿ, ಅವರ ಲ್ಯಾಂಗ್ವೇಜ್ ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡಿದಂಥ ಸಂದರ್ಭದಲ್ಲಿ ಇದ್ಯಾಕೋ ಇನ್ನೂ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ದವೆ ಕೂಡ ಅದನ್ನು ಹೆಚ್ಚು ಎಳೆಯುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ರಮೇಶ್, ಏನಂತೀರಿ? ಖಂಡಿತ ರಘುನಾಥ್, ಡೇ ಒನ್ನಿಂದ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದೆ. ಹೈಕೋರ್ಟ್ನ ತೀರ್ಪಿನಲ್ಲಿ ಅದನ್ನು ಬರೆದಂಥ ರೀತಿ ಬಗ್ಗೆ ಡೇ ಒನ್ನಿಂದ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಂಧನದ ಕಾರಣಗಳನ್ನು ಕೊಟ್ಟಿಲ್ಲ ಅಂತೇಳಿ ಈ ರೀತಿ ಜಾಮೀನು ಕೊಟ್ಟಿರುವಂಥದ್ದು, ಮತ್ತು ಈ ಜಾಮೀನು ಆದೇಶದಲ್ಲಿ ಕಂಪ್ಲೀಟ್ ಅಕ್ವಿಟಲ್ ಆದೇಶ ಇದೆ ಅಂತೇಳಿ ಇವತ್ತು ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ ದೋಷ ಮುಕ್ತಗೊಳಿಸುವಂತಹ ರೀತಿಯಲ್ಲಿ ಇವರು ವ್ಯಾಖ್ಯಾನ ಮಾಡಿದ್ದಾರೆ ಹೈಕೋರ್ಟ್ ಜಡ್ಜು. ಈ ರೀತಿ ವ್ಯಾಖ್ಯಾನ ಮಾಡೋದು ಎಷ್ಟು ಸರಿ, ಮತ್ತು ಟ್ರಯಲ್ ಕೋರ್ಟು ಈ ರೀತಿ ವ್ಯಾಖ್ಯಾನ ಮಾಡಿದ್ರೆ ಏನೋ ಒಪ್ಬೋದು, ಏನೋ ಅವ್ರನ್ನ ತಪ್ಪು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಆದರೆ ಹೈಕೋರ್ಟ್ ಈ ರೀತಿ ಮಿಸ್ಟೇಕ್ ಮಾಡೋದು ಹೇಗೆ, ಪ್ರತಿ ಕೇಸ್ನಲ್ಲೂ ಇದೇ ರೀತಿ ಮಾಡ್ತಾರಾ ಅನ್ನುವಂಥ ಒಂದು ಕಠಿಣವಾದಂಥ ಪ್ರಶ್ನೆಗಳನ್ನು ಕೇಳಿದೆ. ಹೀಗಾಗಿ ಒಂದು ರೀತಿ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಕೋರ್ಟ್ ಭಾಳ ಒಂದು ರೀತಿ ಸ್ಟ್ರಿಕ್ಚರ್ಸ್ ರೀತಿಯಲ್ಲಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಇಲ್ಲಿ ಒಂದಂತೂ ಸ್ಪಷ್ಟ, ಈಗ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶದ ರೀತಿಯಲ್ಲಿ ಒಂದು ತೀರ್ಪು ಬರೋದಿಲ್ಲ. ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ನಾನು ಈ ಕೇಸ್ನಲ್ಲಿ ಆರೋಪಿಗಳನ್ನು ದೋಷ ಮುಕ್ತಗೊಳಿಸೋದಿಲ್ಲ, ಅದೇ ರೀತಿ ಇವರೇ ದೋಷಿ ಅಂತಲೂ ಕೂಡ ಹೇಳೋದಿಲ್ಲ. ನಾವು ಬೇಲ್ಗೆ ಸೀಮಿತವಾಗಿ ನಮ್ಮ ಆದೇಶವನ್ನು ಕೊಡ್ತೀವಿ, ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸೀಮಿತವಾಗಿ ತಮ್ಮ ಆದೇಶವನ್ನು ಕೊಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಏನಂತಂದ್ರೆ, ಹೈಕೋರ್ಟ್ ಕೊಟ್ಟಿರುವಂಥದ್ದು ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅನ್ನುವಂಥದ್ದೇ ಪ್ರಧಾನ ಕಾರಣವನ್ನಾಗಿಸಿ ಇವರಿಗೆ ಜಾಮೀನನ್ನು ಕೊಟ್ಟಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆ ಅಂಶದ ಬಗ್ಗೆ ವಾದ ಮಂಡನೆ ಆಗಿಲ್ಲ, ಯಾಕಂದ್ರೆ ಇದೊಂದು ಕೊಲೆ ಕೇಸ್ನಲ್ಲಿ ಈ ರೀತಿಯ ಒಂದು ರಮೇಶ್, ಇಲ್ಲಿ ನೀವು ಹಲವಾರು ಪಾಯಿಂಟ್ಗಳು ಹೇಳ್ತಾ ಇದ್ರಿ. ನನಗೆ ಈ ಗಮನ ಸೆಳೆದಂತ ಒಂದೆರಡು ಪಾಯಿಂಟ್ಗಳನ್ನು ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ರಮೇಶ್, ನಾನು ಧ್ವನಿ ಕೇಳ್ತಾ ಇದೆಯಾ? ರಮೇಶ್, ರಮೇಶ್ ಕೇಳ್ತಾ ಇದ್ದೇನೆ. ಎಸ್ ರಮೇಶ್, ಇಲ್ಲಿ ಅವ್ರು ಹೇಳಿದಂಥ ಮಾತಿದೆಯಲ್ಲ, ಒಂದೊಂದು ಸಂಗತಿಗಳು ಕೂಡ ಅಂದರೆ ಹೈಕೋರ್ಟ್ ಮಾಡಿರುವಂಥ ತಪ್ಪನ್ನು ನಾನು ಮಾಡಲ್ಲ ಅನ್ನುವಂಥ ಮಾತು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೆಲ್ಲದ್ರ ಜೊತೆಗೆ ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡ್ತಾರೆ ಅಂತಂದ್ರೆ ನಂಬೋದು, ಹೈಕೋರ್ಟ್ ಜಡ್ಜ್ ಈ ರೀತಿ ತಪ್ಪು ಮಾಡ್ತಾರೆ ಅಂತಂದರೆ ನಂಬಲಿಕ್ಕೆ ಸಾಧ್ಯನಾ ಅನ್ನುವಂಥ ಮಾತು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 3 ನನ್ನ ಭಾಳ ಗಮನ ಸೆಳೆದಿದ್ದು. ನೀವು ಇದನ್ನು ಸಾಮಾನ್ಯ ಅಂತ ಪರಿಗಣಿಸಬಾರದು ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲೆಲ್ಲೋ ಒಂದು ಕಡೆಗೆ ಇವರ ವರ್ತನೆ ನೋಡಿದಂಥ ಸಂದರ್ಭದಲ್ಲಿ ಈ ಕಲ್ಟ್ ವರ್ತನೆಗಳಿದಾವಲ್ಲ, ಇದನ್ನು ಕೂಡ ಭಾಳ ಸೀರಿಯಸ್ ಪರಿಗಣಿಸಬೇಕು ಅನ್ನುವಂಥದ್ದು. ಎಸ್, ಪ್ಲೀಸ್ ಕಂಟಿನ್ಯೂ ರಮೇಶ್. ರಘುನಾಥ್, ಖಂಡಿತ ಈ ವಾದ ಮಂಡನೆ ಸಂದರ್ಭದಲ್ಲಿ ಜಡ್ಜು ಈ ಒಂದು ಅಚ್ಚರಿ ವ್ಯಕ್ತಪಡಿಸಿದೆ. ಅಂದರೆ ಈ ಘಟನೆ ಆದ ಬಳಿಕ ಈಗ ಏನು ದರ್ಶನ್ಗೆ, ಈ ಕೇಸ್ಗೂ ಮತ್ತು ದರ್ಶನ್ಗೂ ಲಿಂಕ್ ಮಾಡುವಂಥ ಯಾವ್ದಾದ್ರು ಸಾಕ್ಷಿಗಳಿದ್ರೆ ಹೇಳಿ ಅಂತೇಳಿ ಜಡ್ಜು ಕೇಳಿದ್ರು. ಆಗ ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಈ ಒಂದು ಫೋಟೋವನ್ನು ಕೋರ್ಟ್ಗೆ ನೀಡಿದ್ರು. ಅದರ ಚಾರ್ಜ್ ಶೀಟ್ನ ಒಂದು ಭಾಗವಾಗಿರುವಂಥ ಫೋಟೋವನ್ನು ಪರಿಶೀಲಿಸಿ ಅಂತೇಳಿ ಹೇಳಿದರು. ಅದರಲ್ಲಿ ಅಶೋಕ್ ಲ್ಯಾಂಡ್ ಏನು ವೆಹಿಕಲ್ ಮುಂದೆ ರೇಣುಕಾಸ್ವಾಮಿ ಬಾಡಿ ಬಿದ್ದಿದೆ. ಅದಾದ ಇನ್ನೊಂದು ಫೋಟೋದಲ್ಲಿ ಅಶೋಕ್ ಲ್ಯಾಂಡ್ ವಾಹನದ ಮುಂದೆನೇ ದರ್ಶನ್ ಫೋಟೋ ತಗೊಂಡಿದ್ದಾರೆ ಇತರ ಆರೋಪಿಗಳ ಜೊತೆ. ಈ ಫೋಟೋವನ್ನು ಗಮನಿಸಿ ಜಡ್ಜ್ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಈ ರೀತಿ ಆಗೋದಕ್ಕೆ ಸಾಧ್ಯನಾ, ಈ ರೀತಿಯ ವರ್ತನೆಯನ್ನು ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯನಾ, ಒಂದು ಕೊಲೆ ಆದಮೇಲೆ ಈ ಥರ ನಗ್ನಗ್ತಾ ಫೋರ್ಸ್ ಕೊಟ್ಟಿದ್ದಾರೆ ಫೋಟೋಗೆ, ಈ ರೀತಿಯ ಅಭಿಮಾನಿಗಳು ಕೂಡ ಇಡ್ತಾರಾ ಅಂತೇಳಿ ಪ್ರಶ್ನೆ ಮಾಡಿದ್ರು. ಆಗ ಪ್ರಾಸಿಕ್ಯೂಷನ್ ಪರ ವಕೀಲರು ಇದೊಂದು ರೀತಿ ಕಲ್ಟ್ ರೀತಿಯ ವರ್ತನೆ, ಇವರು ಎಂತಹ ಒಂದು ಹುಚ್ಚು ಸಾಹಸಕ್ಕೂ ಕೂಡ ಮುಂದಾಗ್ತಾರೆ ಅಭಿಮಾನಿಗಳು ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ರು. ಹೀಗಾಗಿ ಒಟ್ಟಾರೆ ಈ ದರ್ಶನ್ ಕೇಸ್ನಲ್ಲಿ ಆಗಿರುವಂಥ ಬೆಳವಣಿಗೆ ಮತ್ತು ಅಲ್ಲಿರುವಂಥ ಘಟನೆಗಳು ಇತ್ಯಾದಿಗಳ ಬಗ್ಗೆ ಹೈಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದ್ರೆ, ಅದರ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಇಲ್ಲಿ ಕನ್ಸರ್ನ್ ಅಂದರೆ ಸುಪ್ರೀಂ
ಸುಪ್ರೀಂ ಕೋರ್ಟ್ ಪರಿಗಣಿಸೋದು ಏನಂತಂದ್ರೆ ಈ ಕೇಸ್ನ ಟ್ರಯಲ್ ಎಷ್ಟು ದಿವಸ ತಗಲಬಹುದು, ಯಾಕೆಂದ್ರೆ ಸುಮಾರು ದಿವಸ ಟ್ರಯಲ್ ತಗಲಿದ್ರೆ ಅಂದ್ರೆ ಬಹಳ ದಿವಸ ಸಾಕ್ಷಿ ವಿಚಾರಣೆ ನಡೆಯುತ್ತೆ ಅನ್ನೋದಾದ್ರೆ ಆಗ ಕೋರ್ಟ್ ಜಾಮೀನು ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿನೇ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ದು ಸುಮಾರು 270 ಜನ ಸಾಕ್ಷಿಗಳಿದ್ದಾರೆ. 270 ಜನಗಳ ಸಾಕ್ಷಿಗಳ ವಿಚಾರಣೆ ನಡೆಸೋದಕ್ಕೆ ವರ್ಷಗಟ್ಟಲೆ ಬೇಕಾಗುತ್ತೆ. ಹೀಗಾಗಿ ನಾವು ಅಷ್ಟು ದಿನ ಇವ್ರನ್ನ ಜೈಲಿನಲ್ಲಿ ಇಡೋದು ಸರಿನಾ ಅನ್ನೋ ರೀತಿಯಲ್ಲಿ ಕೋರ್ಟ್ ಪ್ರಶ್ನೆವನ್ನ ಕೇಳಿತು. ಅದಕ್ಕೆ ಇವರು ಉತ್ತರ ಕೊಡ್ತಾ ಅಷ್ಟು ಸಾಕ್ಷಿಗಳ ವಿಚಾರಣೆಯನ್ನು ನಾವು ಮಾಡೋದಿಲ್ಲ, ಕೇವಲ 65 ಸಾಕ್ಷಿಗಳ ವಿಟ್ನೆಸ್ ಅನ್ನ ಮಾತ್ರ ನಾವು ಎಕ್ಸಾಮಿನ್ ಮಾಡ್ತೀವಿ, 6 ತಿಂಗಳಲ್ಲಿ ನಾವು ವಿಚಾರಣೆನ ಮುಗಿಸ್ತೀವಿ, ಜೊತೆಗೆ ಇದರಲ್ಲಿ ತಜ್ಞರಾದಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಹೀಗಾಗಿ ವಿಳಂಬ ಆಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನ ಇವತ್ತು ಪ್ರಾಸಿಕ್ಯೂಟರ್ ಅವರು ಅಂದ್ರೆ ಏನು ರಾಜ್ಯ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ. ಆ ಮೂಲಕ ಇಲ್ಲಿ ವಿಳಂಬ ಆಗೋದಿಲ್ಲ, ಹೀಗಾಗಿ ನೀವು ಜಾಮೀನನ್ನು ರದ್ದುಪಡಿಸಿ ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ದಾರೆ. ಹೀಗಾಗಿ ಕೋರ್ಟ್ ಈಗ ಲಿಖಿತ ವಾದಾಂಶವನ್ನು 3 ಪುಟಕ್ಕೆ ಸೀಮಿತವಾಗಿ ನೀವೆಲ್ಲ ಸಲ್ಲಿಸಿ ಇನ್ನೊಂದು ವಾರದಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ತೀರ್ಪನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಒಂದು ವಾರದ ಒಳಗಡೆ ಇವರ ಲಿಖಿತ ವಾದಾಂಶವನ್ನು ಸಲ್ಲಿಸಬೇಕಾಗುತ್ತೆ 3 ಪುಟಗಳ ಒಳಗಾಗಿ. ಅದಾದ ಬಳಿಕ ಕೋರ್ಟ್ ತೀರ್ಮಾನ ಮಾಡುತ್ತೆ. ಹೀಗಾಗಿ ಒಂದು ವಾರ ದರ್ಶನ್ಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅದಾದ ಬಳಿಕ ಅಷ್ಟೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿವರೆಗೂ ಅದಾದ್ಮೇಲೆ ಕೋರ್ಟ್ ಏನು ತೀರ್ಪು ಕೊಡೋದು ಅನ್ನೋದ್ರ ಮೇಲೆ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರ ಆಗುತ್ತೆ. ರಮೇಶ್ ತಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ರಿ. ಇದ್ರ ಬಗ್ಗೆ ಇನ್ನಷ್ಟು ನನ್ನ ಪ್ರಶ್ನೆಗಳಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ.